ಚಿಂತೆ ದೂರಕ್ಕೆ ಸಪ್ತ ಸೂತ್ರಗಳು. ಸಾಮಾನ್ಯವಾಗಿ ನಾವು ಮಾಡುವ ಚಿಂತೆ ನಮಗೆ ಗೊತ್ತಾಗದಂತೆ ನಮ್ಮನ್ನು, ನಮ್ಮ ಜೀವನವನ್ನು ನಾಶ ಮಾಡುತ್ತಿರುತ್ತದೆ. ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಚಿಂತೆ ಇದ್ದೇ ಇರುತ್ತದೆ. ಅತಿ ವೇಗವಾಗಿ ಸಾಗುತ್ತಿರುವ ಸಮಯದಂತೆ ಮನುಷ್ಯನಿಗೆ ಸಾವಿರಾರು ಚಿಂತೆಗಳು ಹೆಚ್ಚಾಗುತ್ತವೆ. ಆದರೆ ನಮಗಾಗಿ, ನಮ್ಮ ಜೀವನಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ನಾವು ಚಿಂತೆ ದೂರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರಬೇಕು. ಮಾನವನ ಚಿಂತೆಗೆ ನೂರಾರು ಕಾರಣಗಳು. ಆಗಿ ಹೋದುದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಆದರೆ ಇನ್ನೂ ಆಗದಿರುವುದರ ಬಗ್ಗೆ ಚಿಂತೆ ಏಕೆ? ಎಲ್ಲವೂ ಗತಕಾಲಕ್ಕೆ ಸರಿ ಹೋಗುತ್ತದೆ. ಕಾಲ ಎಲ್ಲವನ್ನೂ ಮರೆಸುತ್ತದೆ. ನೆನಪಿರಲಿ, ಚಿಂತೆಯ ಭೂತ ನಮ್ಮದೇ ಸೃಷ್ಟಿ. ಕಟ್ಟಕಡೆಗೆ ನಿಮ್ಮ ಸಮಸ್ಯೆ ಅಂತ್ಯ ಏನಾಗಬಹುದು ಎಂಬುದನ್ನು ಹಗುರವಾಗಿ, ಧೈರ್ಯವಾಗಿ ಯೋಚಿಸಿರಿ. ಅದರ ಪರಿಣಾಮ ಕಂಡುಕೊಳ್ಳುತ್ತೀರಿ. ಚಿಂತೆಗೆ ಕಾರಣವಾದ ಸಮಸ್ಯೆಗೆ ಒಂದೇ ಬಾರಿಗೆ ಅಸಾಧ್ಯವಾದ ಪರಿಹಾರ ಹುಡುಕುವ ಬದಲಿಗೆ ಸಾಧ್ಯವಾಗುವಂತಹ ಸರಳವಾದ ಪರಿಹಾರದ ಮೊದಲ ಹೆಜ್ಜೆಯಿಂದ ಆರಂಭಿಸಿರಿ. ಇತರರು ಏನು ಯೋಚಿಸುತ್ತಾರೆ, ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದರ ಬಗ್ಗೆ ಯೋಚಿಸಿ. ಚಿಂತೆ ಹೆಚ್ಚು ಮಾಡಿಕೊಳ್ಳಬೇಡಿ. ಸಮಾಜದಲ್ಲಿ ಯಾರಿಗೂ ಬಾರದ ಕಷ್ಟ ನನಗೇನು ಬಂದಿಲ್ಲ ಎಂದು ಸತ್ಯದ ಅರಿವು ಮೂಡಿಸಿಕೊಂಡು ಧೈರ್ಯ ತಾಳಿದ್ದೆ. ಆದರೆ ನಿಮ್ಮ ಚಿಂತೆ ತನ್ನಿಂದ ತಾನೇ ದೂರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೇಗೆ ಮಳೆಯಾಗಲಿ ಮೋಡವಾಗಲಿ ಎಂದೆಂದು ಶಾಶ್ವತವಾಗಿ ಇರದೋ ಹಾಗೆ ನಿಮ್ಮ ಸಮಸ್ಯೆಯು ತಾತ್ಕಾಲಿಕವಾದುದೇ. ಹೆದರಬೇಡಿ, ಚಿಂತಿಸಬೇಡಿ. ಧೈರ್ಯಂ ಸರ್ವತ್ರ ಸಾಧನಂ. ನನ್ನ ಈ ಮಾತುಗಳು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.